ಬಂಡಿದೇವರು ಇರೋ ಮನೆಗೆ ಇವಾಗ ಹೊರಟಿದ್ದೀವಿ. ನಮ್ಮನ್ನು ಬಿಟ್ಟು ಸಂಜೆ ಮತ್ತು ಮಾವ ಬೇರೆ ಕಡೆ ಫಂಕ್ಷನ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾನ್ವೇದ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಂಪ್ರದಾಯ ಪ್ರಕಾರ ಬಂಡಿದೇವರು ಅಂತ ಶಾಸ್ತ್ರ ಇದೆ. ತುಂಬ ಜನ ನನ್ನನ್ನು ಕೇಳಿದ್ದುಂಟು, ನನ್ನ ಕಲೀಗ್ಸ್ ಅಥವಾ ನನ್ನ ಸ್ನೇಹಿತರೆಲ್ಲ, ನೀವು ಚಿಕ್ಕ ವಯಸ್ಸಲ್ಲೇ ಚುಚ್ಚಲ್ವ ಮಕ್ಕಳಿಗೆ ಅಂದ್ಬಿಟ್ಟು. ಈ ಒಂದು ಶಾಸ್ತ್ರ, ಈ ಒಂದು ಪದ್ಧತಿ ನಮ್ಮಲ್ಲಿ ಕೆಲವೊಂದು ಸಂಪ್ರದಾಯಗಳಿದೆ. ಆ ಸಂಪ್ರದಾಯಗಳೆಲ್ಲ ಆ ಒಂದು ಶಾಸ್ತ್ರ ಮುಗೀತು ಅಂತಂದರೆ ಸಣ್ಣ ವಯಸ್ಸಾಗಿದ್ದರೂ ನಾವು ಚುಚ್ಚಿಸಬಹುದು. ಆದರೆ ಈ ಒಂದು ಶಾಸ್ತ್ರ ಮಾಡೋವರೆಗೂ ನಾವು ಮಕ್ಕಳಿಗೆ ಕಿವಿ ಚುಚ್ಚಲ್ಲ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಬಂಡಿದೇವರ ಮನೆ ಎಲ್ಲ ರೆಡಿ ಆಗಿದೆ. ನಾಳೆಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಬ್ಯಾನರ್ಗಳು ಕಟ್ತಾ ಇದ್ದಾರೆ. ಗಿಜ 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 ಅಂತಿದೆ ಎಲ್ಲ. ಮೊನ್ನೆ ಜೋಜೋ ಬೇರೆ ಬರ್ತಾ ಇದೆ, ಪಚ್ಚಿ ಪಚ್ಚಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ತೋಟಗಳ ಮನೆ ಇದು ಅನಿಸುತ್ತೆ. ಇದೇ ಊಟದ ಹಾಲ್. ನಾಳೆಗೋಸ್ಕರ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಇವಾಗ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಇವತ್ತು ಊಟ. ನಾಳೆ ಫುಲ್ ನಾನ್ ವೆಜ್, ಇವತ್ತು ಫುಲ್ ವೆಜ್. ಸಕ್ಸಸ್ ಜಾಸ್ತಿ. ಈಗ ನಾವು ಮನೆಗೆ ಬಂದ್ವಿ ನೈಟ್. ಬಿಕಾಸ್ ಮಗುನ ಅಲ್ಲಿ ಮಲಗಿಸೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡ್ತಾನೆ ಅಂತ ನಾವು ಮನೆಗೆ ಬಂದ್ವಿ. ಮಗು ಆನ್ ದ ವೇ ಬರ್ತಾನೆ ನಿದ್ದೆ ಮಾಡಿಬಿಟ್ಟ. ಸಿಕ್ಕಾಪಟ್ಟೆ ಅವನಿಗೆ ನಿದ್ದೆ ಬಂದಿತ್ತು. ಅಮ್ಮ ಮಲಗಿಸು ಅಂತ ಕೇಳೋ ಲೆವೆಲ್ಗೆ ಇದ್ದ ಮಗು. ಸೊ ಬೆಳಗ್ಗೆ 6:30 ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮಲ್ಕೊಂಡ್ರೆ ಸಾಕಾಗಿದೆ. ಮಗುಗೆ ಬೇಕಿರೋ ಎಸೆನ್ಷಿಯಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಇವಾಗಲೇ. ಸೋಮವಾರಕ್ಕೆ ಒಂದಷ್ಟು ಐಟಮ್ಸ್ ಬೇಕಾಗುತ್ತೆ ಶಾಸ್ತ್ರಕ್ಕೆ. ಹಾಗಾಗಿ ಮನೇಲಿ ಒಂದಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅದು ಡೆಕೋರ್ ಕೂಡ ಮಾಡಿದ್ದೀವಿ. ಐ ವಿಲ್ ಶೋ ಯು ದಟ್. ಇದೆಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು. ಸೊ ಇದು 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 ತೊಗೊಂಬಂದಿರೋದು. ಇದು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಡೆಕೋರ್ ಎಲ್ಲ ಮನೆಯಲ್ಲೇ ಮಾಡಿರೋದು. ಇದೊಂದು ತೊಗೊಂಬಂದಿದೆ ಸ್ವೀಟ್ಸಲ್ಲಿ. ನಿಪ್ಪಟ್ಟು ಮನೆಯಲ್ಲೇ ಮಾಡಿದ್ದು, ಕರ್ಜಿಕಾಯಿ ಮನೆಯಲ್ಲೇ ಮಾಡಿದ್ದು, ಚಕ್ಲಿ, ಇದು ಪುರಿದು ಕೋನ್ ಥರ ಮಾಡಿದೆ. ದೆನ್ ಡೆಕೋರ್ ಎಲ್ಲ ಮನೇಲಿ ಮಾಡಿರೋದು. ಈ ರವೆ ಉಂಡೆ ಕೂಡ ಮನೆಯಲ್ಲೇ ಮಾಡಿರೋದು. ಬಟ್ ಆ್ಯಕ್ಚುಲಿ ತುಂಬ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ರೆಡಿ ಇದೆ. ಬಟ್ ಇದು ಬೇಕಾಗಿರೋದು ನಮಗೆ ಸೋಮವಾರ. ಹಾಗಾಗಿ ನಾವು ಸೋಮವಾರ ಬೆಳಗ್ಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಬಿಚ್ಚೋಗ್ಬಿಟ್ಟಿದೆ. ಸೊ ನಮ್ಮದು ಬಂಡಿದೇವರು ಅಲ್ವಾ ಫಂಕ್ಷನ್ನು. ಹಾಗಾಗಿ ಇದೊಂದು ಬಂಡಿ ಪ್ರಿಪೇರ್ ಮಾಡಿದ್ದೀವಿ. ಅಂದರೆ ಬಂಡಿ ಇತ್ತು ಆಲ್ರೆಡಿ, ಅದಕ್ಕೆ ಡೆಕೋರ್ ಮಾಡಿದ್ದೀವಿ ಎತ್ತುಗಳಿಗೆ ಎಲ್ಲನೂ. ಇದು ಸಿಂಬಾಲಿಕಲಿ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಬಂಡಿದೇವರಲ್ಲಿ ಬಂಡಿನೇ ಮುಂದೆ ಹೋಗುತ್ತೆ, ಅದ್ರ ಹಿಂದೆ ಜನ ಬರ್ತಾರೆ. ಇದು ಆಲ್ರೆಡಿ ಉದ್ರೋಗಿದೆ, ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಸೊ ಇದೆಲ್ಲ ಡೆಕೋರ್, ಇದೆಲ್ಲನೂ ಬೆಳಗ್ಗೆ ಕುತ್ಕೊಂಡು ಮಾಡಿದ್ದೀವಿ. ಫುಲ್ ಪ್ಲೇನ್ ಇತ್ತು. ಮತ್ತು ಇವ್ರಿಗೆ ಸಾರಥಿಗೆ ಬಟ್ಟೆ, ಪೀಠ, ಚಕ್ರಕ್ಕೆ ಆ್ಯಕ್ಚುಲಿ ಬೇರೆ ಥರನೇ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ನಮಗೆ ಟೈಮ್ ಬೇರೆ ಇರಲಿಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ದೀವಿ. ಆಲ್ರೆಡಿ ಉದ್ರೋಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಎಸ್, ದಿಸ್ ಇಸ್ ವಾಟ್ ವಿ ಪ್ರಿಪೇರ್ಡ್ ಅಟ್ ಹೋಮ್. ಸೊ ಇದೆಲ್ಲ ಮನೆಯಲ್ಲೇ ಮಾಡಿರೋದು. ಎಲ್ಲರ ಎಫರ್ಟು ತುಂಬ ಇದೆ. 1 ವೀಕ್ ಫುಲ್ ತೊಗೊಂಡಿದೆ. ಆಲ್ಮೋಸ್ಟ್ 2 ಡೇಸಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ಮಾಡಿದ್ವಿ. ಬಟ್ ಡೆಕೋರ್ ಆಗಿದ್ದು ಅದೆಲ್ಲನೂ 1 ಡೇ ಇಸ್ ಎನಫ್. ಬಟ್ ಆದ್ರೂ
1 ವೀಕ್ ಫುಲ್ ಪ್ರಾಸೆಸ್ ಆಗಿದೆ. ಮಾಡೋದಾಗಲಿ, ಅದಕ್ಕೆ ಬೇಕಾಗಿರೋ ಎಸೆನ್ಷಿಯಲ್ಸ್ ತೊಗೊಂಬರೋದಾಗಲಿ, ಇದೆಲ್ಲ ಸೇರಿ ಆಲ್ಮೋಸ್ಟ್ 1 ವೀಕ್ ತೊಗೊಂತು ಅಷ್ಟೆ. ನಮ್ಮ ಪ್ಲ್ಯಾನಿಂಗ್ ಇಸ್ ಬೆಳಗ್ಗೆ 4 ಗಂಟೆಗೆ ಎದ್ದು ಹೊಡ್ತಾ ಇರಬೇಕು, ಸ್ನಾನ ಎಲ್ಲ ಮುಗಿಸಿ ಅಂತ. ಆನ್ ಟೈಮ್ ಇರಬೇಕು ನಾವು ಅನ್ನೋದಿದೆ. ಸೊ ದಟ್ ಅಲ್ಲಿ ಶಾಸ್ತ್ರಗಳೆಲ್ಲ ಏನು ನಡೆಯುತ್ತೆ ಅಂತ ನಾವು ನೋಡ್ಬೋದು. ಓಕೆ ಗಾಯ್ಸ್, ಬಾಯ್. ಗುಡ್ ಮಾರ್ನಿಂಗ್. ಇವಾಗ ಊರ ಕಡೆ ಹೊರಟಿದ್ದೀವಿ, ಅಂದರೆ ಬಂಡಿದೇವರು ಎಲ್ಲಿದೆಯೋ ಆ ಊರಿಗೆ ಹೊರಟಿದ್ದೀವಿ. ಸನ್ರೈಸ್ ಎಲ್ಲ ಚೆನ್ನಾಗಿ ಕಾಣಿಸಿತ್ತು, ಬಟ್ ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ. ಅರ್ಲಿ ಮಾರ್ನಿಂಗ್ ಫ್ರೆಶ್ ಹೇರ್. ಇವತ್ತೇ ಮೇನ್ ಫಂಕ್ಷನ್ ಇರೋದು. ತುಂಬ ಜೋರಾಗಿರುತ್ತೆ. ಬಂಡಿ ಎಲ್ಲ ಕಟ್ಟಿ ಡೆಕೋರೇಷನ್ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ. ನೋಡೋದಕ್ಕೆ ವೇಟಿಂಗ್, ಎಕ್ಸೈಟೆಡ್. ಇನ್ನೊಂದು ರೌಂಡ್ ಬರ್ತಾವ್ರಿ ಇವಾಗೇನ, ಅಥವಾ ಇವಾಗ ವಾಪಸ್ ಬರ್ತಾರೆ? ಇವಾಗ ಇನ್ನೂ ಬರ್ತಾ ಇಲ್ಲ. ಇವಾಗ ಬಂಡಿಗಳು ರೆಡಿ ಮಾಡ್ತಾರೆ. ಬಂಡಿ ರೆಡಿ ಮಾಡ್ತಾರಾ? ಫೈನಲ್ ರೌಂಡ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ.
ಎತ್ತಿನ ಬಂಡಿ ಹಿಂದೆ ತಲೆ ಮೇಲೆ ಕರ್ಗ ಹೊತ್ಕೊಂಡು ಪ್ರತಿ ಜೋಡಿನೂ ಜೊತೆಲಿ ಅವ್ರ ಮಕ್ಕಳು ಹಿಂದೆ ಹೋಗ್ತಾರೆ ಬಂಡಿ ಹಿಂದೆ. ತುಂಬ ಶಿಸ್ತಿನಿಂದ ನಡೆಯುವಂಥ ಕಾರ್ಯಕ್ರಮ 4 ದಿನಗಳ ಕಾಲ ನಡೆಯುತ್ತೆ. ಪ್ರತಿಯೊಂದು ದಿನಕ್ಕೂ ಒಂದೊಂದು ಅರ್ಥ ಇದೆ. ಇದು 3ನೇ ರೌಂಡ್ ಹೋಗ್ತಾ ಇರೋದು. 1ನೇ ರೌಂಡ್ ಹಿತ್ತಲ ದೇವರು, 2ನೇ ರೌಂಡ್ ಬೆಟ್ಟಾಡು, ಇದು 3ನೇ ರೌಂಡ್ ಬಂಡಿ ದೇವರು. ಇದು ಆಲ್ಮೋಸ್ಟ್ ಊರಿಂದ ಆಚೆವರೆಗೂ ಹೋಗಿ ಬರಬೇಕಾಗತ್ತೆ. ಬರೀಗಾಲಲ್ಲಿ ಹೋಗ್ತಾರೆ, ಕೆಳಗಡೆ ನೆಲಮುಡಿಗೆ ಅಂತ ಹಾಕ್ತಾರೆ ಅದ್ರ ಮೇಲೆ. ಬಟ್ ಏನೇ ಹಾಕಿದ್ರೂ ನೆಲ ಸುಡ್ತಾನೆ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಈ ದೇವರು ಭಾನುವಾರನೇ ಮಾಡೋದು. ನಾಳೆ ಸೋಮವಾರ ಕಿವಿ ಚುಚ್ಚೋ ಶಾಸ್ತ್ರ ಇರುತ್ತೆ. ನಾಳೆ ಸೋದ್ರ ಮಾವ ಅವ್ರ ಕೈಯಲ್ಲಿ ಕಿವಿಗೆ ಹೂವಿಂದ ಗುರ್ತಿಡಿಸ್ತಾರೆ. ಅಲ್ಲಿಗೆ ಶಾಸ್ತ್ರಗಳು ಎಂಡ್ ಆಗುತ್ತೆ. ಒಂದು ರೌಂಡ್ ನಿದ್ದೆ ಆಯಿತು ನಂದು. ಅಪ್ಪ ಮಗ ಇಬ್ಬರು ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಇದು ನನ್ನ ಸಂಡೇ ಔಟ್ಫಿಟ್ ಆಗಿದೆ. ಒಂದು ರೌಂಡ್ ನಿದ್ದೆ ಮಾಡಿ ಫೋಟೋಶೂಟ್ ಕೂಡ ಆಯಿತು. ಎಷ್ಟು ಕಷ್ಟ ಗೊತ್ತಾ ಇದು ಈ ಬಿಸಿಲಲ್ಲಿ ಮಾಡೋದಕ್ಕೆ ಫಂಕ್ಷನ್ಸ್ ಅಂದರೆ. ನಮ್ಮ ರಾಯರು ಬೆಳಗ್ಗೆಯಿಂದ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ತಣ್ಣಕ್ಕಿದೆ ಅಂತ. ಸಂಡೇ ಫಂಕ್ಷನ್ ಮುಗೀತು. ಇವಾಗ ಊರಿಗೆ ಬಂದು ಊಟ ಮಾಡಿ ದೊಡ್ಡಬಳ್ಳಾಪುರ ಹೋಗಿ ಮಲ್ಕೊಂಡು ಅಲ್ಲೊಂದಷ್ಟು ಐಟಮ್ಸ್ ಇದೆ, ಬೆಳಗ್ಗೆ ಎದ್ದು ತೊಗೊಂಬರ್ಬೇಕು. ಬೆಳಗ್ಗೆ ಮತ್ತೆ ಇನ್ನೊಂದು ಶಾಸ್ತ್ರ ಇರುತ್ತೆ. ಹಾಂ, ಹಾಲಿದೆ ಮನೇಲಿ. ರಾಯರು ಆಟ ಆಡ್ತಾ ಇದ್ದಾರೆ, ನಿದ್ದೆ ಕೂಡ ಬಂದಿದೆ. ಇವಾಗ ಕಾರಲ್ಲಿ ಹೋಗ್ತಾ ಮಲ್ಕೊತಾರೆ ಅಷ್ಟೇ. ನಮ್ಮ ಮಗು ರೆಡಿಯಾಗಿ ಮನೆ ಮೇಲೆ ಕೂತಿದೆ. ಶಾಸ್ತ್ರ ಸ್ಟಾರ್ಟ್ ಮಾಡೋದಷ್ಟೇ ಇಲ್ಲ ಬಾಕಿ. ಸ್ವಲ್ಪ ಹಿಂದೆ ಸೆಂಟರ್ ತಗೊಳ್ಳಿ ನೋಡಿ. ಕರ್ಣಭೂಷಣ ಶಾಸ್ತ್ರನ ಸಂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸೋದ್ರ ಮಾವ ಮಾಡಬೇಕು, ಹಾಗಾಗಿ. ಮನೆಗೆ ವಾಪಸ್ ಆದ್ವಿ ಫಂಕ್ಷನೆಲ್ಲ ಮುಗಿಸ್ಕೊಂಡು. ಏನಿದ್ರು ಪ್ಯಾಕಿಂಗ್ ಮಾಡೋದು ಹೆಂಗೋ ಅದೊಂದು ಟೆನ್ಷನ್, ಆದರೆ ಅನ್ಪ್ಯಾಕಿಂಗ್ ಇನ್ನೊಂದು ಟೆನ್ಷನ್. ಹೆಂಗಿದೆ ಗೊತ್ತಾ, ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀವಿ. ಇವೆಲ್ಲ ಮತ್ತೆ ಅನ್ಪ್ಯಾಕ್ ಮಾಡಿ ಅರೇಂಜ್ ಮಾಡಬೇಕು. ಇನ್ನು ಒಳಗಡೆ ಎಲ್ಲ ಇದೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಎತ್ತಿಡ್ತಾ ಇದೆ. ಸೋ ಮಚ್ ಇಸ್ ದೇರ್. ಆಲ್ಮೋಸ್ಟ್ ಅರ್ಧಕ್ಕರ್ಧ ಅನ್ಪ್ಯಾಕ್ ಮಾಡಿದ್ವಿ. ಇವಾಗೆಲ್ಲ ಎಲ್ಲೆಲ್ಲ ಎತ್ತಿಟ್ಬೇಕು ಅಲ್ಲೆಲ್ಲ ಎತ್ತಿಟ್ಬಿಟ್ರೆ ಆಲ್ಮೋಸ್ಟ್ ಮುಗೀತು ಇವತ್ತಿನ ಕೆಲಸ. ಟ್ಯೂಸ್ಡೇ ಮನೇಲಿ ನಾನ್ ವೆಜ್ ಮಾಡಿದ್ರು, ಎಲ್ಲರೂ ಸೇರಿದರು. ಸೊ ಎಲ್ಲರದ್ದು ಊಟ ಮುಗಿಸಿ ಕುತ್ಕೊಂಡು ಐಸ್ ಕ್ಯಾಂಡಿ ತಿಂತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನು ಯಾರ್ಯಾರು ನೋಡಿಲ್ವೋ ಶೇರ್ ಮಾಡಿ, ಲೈಕ್ ಮಾಡಿ, ನೋಡಿ, ಕಮೆಂಟ್ ಮಾಡಿ.